ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟೆಮು ಬ್ಲಾಗ್. ನಾನು ನಿಮ್ಮ ಪ್ರೀತಿಯ ತೇಜು. ಬೆಳಗ್ಗೆ ಬಂದು ಈಚೆ ನೋಡ್ರೆ ವೆದರ್ ತುಂಬ ಕೂಲಾಗಿ ಆಗಿದ್ದರಿಂದ ಬೆಳಗ್ಗೆ ಲೇಟಾಗಿ ಎದ್ದೆ. ನಾನು ರೊಟೀನ್ ಸ್ಟಾರ್ಟ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದು ಒಂದು ಒಳ್ಳೆ ಎನರ್ಜಿ ಡ್ರಿಂಕ್ಸಿಂದ ನಾನು ಡೇ ಸ್ಟಾರ್ಟ್ ಮಾಡಿಕೊಂಡು ಎನರ್ಜಿ ಡ್ರಿಂಕ್ಸ್ನ ಇಬ್ಬರು ಕುಡಿತಾ ಏನು ಟಿಫನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾಗ ಟೊಮೆಟೊ ಬಾತ್ ಮಾಡೋಣ ಅಂತ ಮಾಡಿಕೊಂಡೆ. ಟೊಮೆಟೊ ಬಾತ್ಗೆ ಇನ್ನು ಏನೇನು ಬೇಕೋ ಐಟಮ್ಸ್ನೆಲ್ಲ ಹಚ್ಕೊಂಡು ಟೊಮೆಟೊ ಬಾತ್ ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತ ಸಿಂಪಲ್ಲಾಗಿ ಮಾಡಿದೆ. ಅವರೆಕಾಳು ಸೀಸನ್ ಆಗಿರೋದಕ್ಕೋಸ್ಕರ ಅವರೆಕಾಳು ಸ್ವಲ್ಪ ಹಾಕಿ ಮಾಡಿದೆ. ಟೊಮೆಟೊ ಬಾತ್ ಬಗ್ಗೆ ಹೇಳ್ಬೇಕಂದ್ರೆ ಟೊಮೆಟೊ ಬಾತ್ ಮಾತ್ರ ಸೂಪರ್ ಆಗಿತ್ತು. ರೆಸಿಪಿ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಶೇರ್ ಮಾಡ್ತೀನಿ. ಟೇಸ್ಟ್ ಮಾಡೋಣ ಅಂತ ಪ್ಲೇಟ್ಗೆ ಹಾಕ್ಕೊಂಡು ಇಬ್ಬರು ಟಿಫನ್ ಮಾಡ್ತಾ ಏನೋ ಮಾಡ್ತಿದ್ದಾರೆ ಅಂತ ನೋಡೋಕ್ಕೆ ಹೋದರೆ ಇವರು ಮೀಟಿಂಗ್ ಇದೆ ಅಂತ ಸ್ವಲ್ಪ ರೆಡಿ ಮಾಡ್ಕೊತಿದ್ರು. ಅದನ್ನು ನೋಡಿಕೊಂಡು ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ಟಿಫನ್ ಆಯ್ತಲ್ವ, ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಅಡುಗೆ ಮನೇನ ಹಿಂಗೆ ಮಾಡಿ ಮನೆ ಬಾಗಿಲೆಲ್ಲ ಕಸ ಗುಡಿಸಿ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಮುದ್ದೆ ಮಾಡಿದ್ದೆ. ಮುದ್ದೆಗೆ ಕಾಳುಳ್ಳಿ ಮಾಡಿದೆ. ಕಾಳುಳ್ಳಿ ಮಾತ್ರ ಸೂಪರಾಗಿತ್ತು. ಅವರೆಕಾಯಿ ಸೀಸನ್ ಆಗೋಸ್ಕರ 3 ಟೈಮು ಅವರೆಕಾಯಿ ಆಗೋಗಿದೆ. ಮಧ್ಯಾಹ್ನ ಬೆಳಿಗ್ಗೆ ರಾತ್ರಿ 3 ಟೈಮು ಅವರೆಕಾಯಿ ಆಗೋಗಿದೆ. ನಿಮ್ಮ ಮನೇಲೂ ಹಿಂಗೆ ಅಂದರೆ ಕಮೆಂಟ್ ಮಾಡಿ. ಔಟ್ ಸೈಡ್ ಹೋಗ್ಬೇಕಾಗಿತ್ತು ತರಕಾರಿ ತರೋಕ್ಕೆ. ತರಕಾರಿ ಎಲ್ಲ ಸ್ವಲ್ಪ ಖಾಲಿ ಆಗೋಗಿತ್ತು. ಹಂಗೆ ತರಕಾರಿ ತೊಗೊಂಡು ಈರುಳ್ಳಿ ಟೊಮೆಟೊ ಎಲ್ಲ ತೊಗೊಂಡು ಹಾಗೆ ಮಸಾಲೆ ಪೂರಿ ಸ್ವಲ್ಪ ತಿನ್ಕೊಂಡು ಬಂದ್ವಿ. ಮನೆಗೆ ಬಂದಮೇಲೆ ಬೇಲ್ಪುರಿ ಮಾಡು ಅಂತ ಹೇಳಿದ್ರು. ಅದಕ್ಕೆ ಬೇಲ್ಪುರಿ ಮಾಡಿದೆ. ಬೇಲ್ಪುರಿಗೆ ಏನಿಲ್ಲ, ಈರುಳ್ಳಿ, ಕ್ಯಾರೆಟು, ನಿಂಬೆಹಣ್ಣು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅಚ್ಕಾರದ ಪುಡಿ, ಉಪ್ಪು, ಸ್ವಲ್ಪ ಬೆಲ್ಲನ ಕರಗಿಸಿ ಹಾಕ್ಕೊಳ್ಳಿ. ಟೇಸ್ಟ್ ಕೊಡುತ್ತೆ, ಸ್ವೀಟ್ನೆಸ್ ಇರುತ್ತೆ. ಆಮೇಲೆ ಕಡಲೆಪುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೇಲ್ಪುರಿ ರೆಡಿ. ಅಷ್ಟೇ. ಈ ರೆಸಿಪಿ ತುಂಬ ಸಿಂಪಲ್ ಆಗಿದೆ. ನೀವು ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೆಂಗಿದೆ ಅಂತ. ಈ ಡೇ ಹಿಂಗಿತ್ತು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.